ಇನ್ನು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ, ಅಸ್ಥಿರಗೊಳಿಸಬೇಕು ಅಂತ ನೋಡ್ತಾ ಇದ್ದಾರೆ. ನಾವು ಪಕ್ಷದಿಂದ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ವಿಪಕ್ಷಗಳ ಹಗರಣ ಬಿಚ್ಚಿಡೋದಕ್ಕೆ ಈ ಕಾರ್ಯಕ್ರಮವನ್ನ ರೂಪಿಸುತ್ತಿದ್ದೇವೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಪ್ರತಿದಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸದನದಲ್ಲಿ ಉತ್ತರ ಕೊಡೋಕೆ ಸಿಎಂಗೆ ವಿಪಕ್ಷದವರು ಬಿಡ್ಲಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಆದರೂ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಅವರ ಪಾದಯಾತ್ರೆ ಬಗ್ಗೆ ಪ್ರಶ್ನೆ ಹಾಕ್ತೇವೆ, ಉತ್ತರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಸಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ, ಅದಕ್ಕೆ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೀವಿ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣಗಳು ಮಾಡ್ತಾರೆ. ಪಟ್ಟಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಪಾಲಿಸ್ಬೇಕು. ದಾಖಲೆ ಅಲ್ಲಿ ಪಬ್ಲಿಕಲ್ಲಿ ಮಾಡಿದ್ರೆ ಪಬ್ಲಿಕಲ್ಲಿ ವಿಚಾರ ಅಂತ ತಿಳಿಸ್ತೀವಿ. ಅವ್ರಿಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಏಂತಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಆಗ್ತಾ ಇದ್ವಿ. ಅವ್ರ ಜನಕ್ಕೆ ತಿಳಿಸ್ಬೇಕು. ಅವರು ಭಾಳ ಹರಿಶ್ಚಂದ್ರನ ಕುಟುಂಬದವರು ಅಂತ ಹೇಳ್ತಾ ಇದ್ದಾರೆ. ಅವರು ಅದಕ್ಕೆ ಹೇಳಬೇಕು. ನಾವು ಹಾಕುವಂಥ ಪ್ರಶ್ನೆ ರಾಜ್ಯಕ್ಕೆ ಮಾಡ್ತಾ ಇರೋಂಥ ಅನ್ಯಾಯ, ಸಂವಿಧಾನ ಏನು ಒಂದು ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲ ಕೂಡ ಸಾರ್ವಜನಿಕರಿಗೆ ತಿಳಿಸ್ಬೇಕಾಗಿದೆ. ಏನೇನು ಅನ್ಯಾಯಗಳಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ನಾವು ಚುನಾವಣಾ ಮುಂಚಿತವೂ ತಿಳಿಸಿದ್ದೇವೆ. ನಮ್ಮ ಹತ್ರ ಕೂಡ ಬೇಕಾದಷ್ಟು ದಾಖಲೆಗಳು, ಮಾಹಿತಿಗಳು, ಜನತಾದಳ ಕಾಲ ಇರ್ಬೋದು, BJP ಕಾಲ ಇರ್ಬೋದು, ಎಲ್ಲ ಕೂಡ ನಮ್ಮ ಹತ್ರ ಮಾಹಿತಿಗಳ ಮೂಟೆನೇ ಇದೆ. ಅದನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೀವಿ. ಮಿಕ್ಕಿದವರೆಲ್ಲ ಬಂದು